ಈರುಳ್ಳಿಯಲ್ಲಿ ಕಪ್ಪು ಚುಕ್ಕೆಗಳಿವೆಯಾ? ಹಾಗಾದ್ರೆ ಎಚ್ಚರ, ಅಲರ್ಜಿ ಕಾಡಬಹುದು. ಹೌದು, ಹೆಚ್ಚಿನವರಿಗೆ ಈ ಮಾಹಿತಿಯೇ ತಿಳಿದಿಲ್ಲ. ಈರುಳ್ಳಿ ಆರೋಗ್ಯಕ್ಕೆ ಉತ್ತಮ ಅಂತ ಅದನ್ನು ಬೇಕಾಬಿಟ್ಟಿ ತಿಂತೀವಿ. ಹೆಚ್ಚಿನವರು ಈರುಳ್ಳಿಯನ್ನು ತೊಳೆಯೋದೇ ಇಲ್ಲ. ಈ ರೀತಿ ನಿರ್ಲಕ್ಷ್ಯ ವಹಿಸಿ ಈರುಳ್ಳಿಯನ್ನು ಅಡುಗೆಗೆ ಬಳಸಿದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಕಂಟಕವಾಗಬಹುದು ಅನ್ನೋ ವಿಚಾರ ಈಗ ಸಂಶೋಧನೆಯಿಂದ ಬಯಲಾಗಿದೆ. ಹಾಗಾದ್ರೆ ಸಂಶೋಧನೆ ಹೇಳೋದೇನು? ಈರುಳ್ಳಿಯ ಸಿಪ್ಪೆ ತೆಗೆಯುವಾಗ ಅದರ ಮೇಲೆ ಕಪ್ಪು ಚುಕ್ಕೆಗಳನ್ನು ಕಾಣುತ್ತೀರಿ. ಇದು ಒಂದು ರೀತಿಯ ಅಪಾಯಕಾರಿ ಫಂಗಸ್. ಇದು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಕಪ್ಪು ಕಲೆಯುಳ್ಳ ಈರುಳ್ಳಿಯನ್ನು ತೊಳೆಯದೆ ತಿಂದ್ರೆ ಮ್ಯೂಕೋಮೈಕೋಸಿಸ್ ಅನ್ನೋ ಚರ್ಮದ ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಅಂತ ಸಂಶೋಧನೆಯೊಂದು ಸಾಬೀತುಪಡಿಸಿದೆ. ಚರ್ಮದ ಅಲರ್ಜಿಗೆ ಕಾರಣವಾಗುತ್ತೆ. ಈರುಳ್ಳಿ ಮೇಲಿರುವ ಈ ಕಪ್ಪು ಫಂಗಸ್ ಜೀವಕ್ಕೆ ಅಪಾಯಕಾರಿಯಲ್ಲದಿದ್ರೂ ಅಲರ್ಜಿಯ ಪ್ರಕ್ರಿಯೆಗಳಿಗೆ ಕಾರಣವಾಗಬಹುದು ಅಂತಾರೆ ತಜ್ಞರು. ಈ ಕಪ್ಪು ಬಣ್ಣದ ಶಿಲೀಂಧ್ರವು ಹೆಚ್ಚಾಗಿ ಮಣ್ಣಿನಲ್ಲಿ ಕಂಡುಬರುತ್ತೆ. ಈರುಳ್ಳಿಯಲ್ಲಿ ಕಂಡುಬರುವ ಈ ಕಪ್ಪು ಬಣ್ಣದ ಫಂಗಸ್ ಅನ್ನ ಆಸ್ಪರ್ಜಿಲ್ಲಸ್ ನೈಗರ್ ಅಂತ ಕರೀತಾರೆ. ಇದು ಒಂದು ರೀತಿಯ ವಿಷವನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಈಗಾಗಲೇ ಅಲರ್ಜಿಯಿಂದ ಬಳಲುತ್ತಿರುವವರು ಈ ಕಪ್ಪು ಕಲೆಯುಳ್ಳ ಈರುಳ್ಳಿಯ ಸಹವಾಸಕ್ಕೆ ಹೋಗದಿರುವುದೇ ಉತ್ತಮ ಅನ್ನೋದು ವೈದ್ಯರ ಸಲಹೆ. ಅಸ್ತಮ ಇದ್ದವರು ದೂರ ಇರಿ. ಇನ್ನೊಂದು ಪ್ರಮುಖ ವಿಷಯ ನಿಮಗೆ ತಿಳಿಸಲೇಬೇಕು. ಅಸ್ತಮದಿಂದ ಬಳಲುತ್ತಿರುವವರು ಇದರಿಂದ ಆದಷ್ಟು ದೂರ ಇದ್ರೆ ಒಳ್ಳೆಯದು. ಹಾಗಾಗಿ ಇನ್ಮುಂದೆ ನೀವು ಈರುಳ್ಳಿ ಬಳಸುವಾಗ ಕಪ್ಪು ಕಲೆ ಇರುವ ಪದರವನ್ನು ತೆಗೆದುಹಾಕಿ ಅಥವಾ ಚೆನ್ನಾಗಿ ತೊಳೆದು ಉಳಿದಿದ್ದನ್ನ ಬಳಸಿ. ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ನೇಹಾ ಮಂಜುನಾಥ್, ವಿಜಯ ಟೈಮ್ಸ್, ಬೆಂಗಳೂರು.